ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್. ಏನು 8ನೇ ಮೈಲಲ್ಲಿ 4:30 ಅಂತ ತೋರಿಸ್ತಾ ಇದ್ದೀರಾ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಾತ್ರಿ ಚಿತ್ರಾನ್ನ ಗೊಜ್ಜು ಮಾಡಿದ್ದು. ಬೆಳಗ್ಗೆ ಅನ್ನ ಕೂಗಿಸಿ 8ನೇ ಮೈಲಿ ರೀಚ್ ಆಗೋ ಅಷ್ಟೊತ್ತಿಗೆ 4:30 ಆಯಿತು. ಬಂದ ತಕ್ಷಣ ಇಮಿಡಿಯೇಟ್ ಬಸ್ಸು ಸಿಕ್ತು ನನಗೆ. ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ ನಿಮ್ಮದು ಆಲ್ರೆಡಿ ನಾನು ಯಾವುದು ವಿಡಿಯೋ ಮಾಡ್ತಾಯಿದ್ದೀನಿ, ಏನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ಹಾಗೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ವಿಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಓಕೆ. ಹಾಸನಾಂಬೆಗೆ ನಾನು ಮೊದಲನೇ ಸತಿ ಫ್ರೆಂಡ್ಸ್ ಹೋಗ್ತಾ ಇರೋದು. ನನಗೆ ಇಷ್ಟ ಮುಂಚೆ ಎಲ್ಲ ಅದರ ಐಡಿಯಾನೇ ಇರಲಿಲ್ಲ ಹಾಸನಾಂಬೆ ಇದೆ ಅಂತ. ಒಂದು ಸತಿ ಕೇಳಿದ್ದೆ ಅಷ್ಟೇ, ಬಟ್ ಹೋಗೋ ಧೈರ್ಯ ಮಾಡಿರಲಿಲ್ಲ. ಸ್ವಲ್ಪ ಸಿಕ್ಕಾಪಟ್ಟೆ ರಶ್ ಅಂತ ಹೇಳ್ತಾಯಿದ್ರು. ಸೊ ಫೈನಲಿ 7:20ಗೆಲ್ಲ ನಾನು ಹಾಸನ ರೀಚ್ ಆದೆ. ಹಾಸನದಿಂದ ಒಂದು 2-3 ಕಿಲೋಮೀಟರ್ಸ್ ಅನಿಸುತ್ತೆ, ಕರೆಕ್ಟಾಗಿ ಎಕ್ಸಾಕ್ಟ್ ಗೊತ್ತಿಲ್ಲ. ಅಲ್ಲಿಂದ ಬಸ್ಗಳು ಬಿಟ್ಟಿದ್ದಾರೆ, ಗೌರ್ಮೆಂಟ್ ಬಸ್ಸೇ. ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಅವಾಗೊಂದು ಬರುತ್ತೆ. ಬಟ್ ಅಷ್ಟೇ ಜನ ಇರ್ತಾರಲ್ವ, ತುಂಬಾ ರಶ್ ಇತ್ತು. ಚಿಕ್ಕ ಮಕ್ಕಳಿರೋರಂತೂ ತುಂಬಾ ಕಷ್ಟ ಕರ್ಕೊಂಡೋಗೋದಕ್ಕೆ. ಬೆಳಗ್ಗೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡೋಗಿದ್ದೆ, ತಿಂಡಿ ಏನೂ ತಿಂದಿರಲಿಲ್ಲ. ಸೊ ಹಾಸನಾಂಬೆ ತಲುಪೋ ಅಷ್ಟೊತ್ತಿಗೆ 7:56 ಆಗಿತ್ತು ಫ್ರೆಂಡ್ಸ್. ಎಲ್ಲ ಆಲ್ಮೋಸ್ಟ್ ಜನ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ರು, ಕೆಲವರು ದರ್ಶನಕ್ಕೆ ಹೋಗ್ತಾಯಿದ್ರು. ಸಪ್ರೇಟ್ ಕೌಂಟ್ರ್ಗಳಿದೆ ಫ್ರೆಂಡ್ಸ್. ಈ ಸಲ ಯಾವುದೇ ಥರ ಕನ್ಫ್ಯೂಷನ್ಸ್ ಇಲ್ಲ. 1000 ರುಪೀಸ್ದು ಒಂದು ಕಡೆ, ಹಂಗೆ 300 ರುಪೀಸ್ದು ಒಂದು ಕಡೆ ಇದೆ. ನಿಮಗೆ ಸಪ್ರೇಟ್ ಧರ್ಮದರ್ಶನ ಒಂದು ಕಡೆ. ನೀಟಾಗಿ ಅಲ್ಲೇ ಗೊತ್ತಾಗುತ್ತೆ. ತುಂಬ ಜನ ಪೊಲೀಸು ಸಹ ಇರ್ತಾರೆ. ನಮಗೇನಾದ್ರು ಡೌಟ್ಸ್ ಇದ್ದರೆ ಕೇಳಿದ್ರೆ ನೀಟಾಗಿ ಹೇಳ್ತಾರೆ ಅವರು. ಸ್ಲಿಪ್ಪರ್ಸ್ ಎಲ್ಲ ಹೊರಗಡೆ ಸಪ್ರೇಟ್ ಅಲ್ಲಿ ಇರ್ತಾರೆ ಫ್ರೆಂಡ್ಸ್. ಕೌಂಟ್ರ್ಗಳು ಸಪ್ರೇಟ್ ಇರುತ್ತೆ. ಬಟ್ ನಾವು ಕರೆಕ್ಟಾಗಿ ನೋಡ್ಕೊಂಡಿರ್ಬೇಕು ಎಲ್ಲಿ ಬಿಟ್ಟು ಹೋಗ್ತೀವಿ ಮತ್ತು ಎಲ್ಲಾಸಿಂದ ಬಂದು ತೊಗೋಬೇಕು ಅಂತ. ಯಾಕೆಂದರೆ ಎಂಟ್ರಿನೇ ಒಂದು ಕಡೆ ಇರುತ್ತೆ, ಎಕ್ಸಿಟೇ ಒಂದು ಕಡೆ ಇರುತ್ತೆ. ತುಂಬ ಕನ್ಫ್ಯೂಷನ್ ಆಗ್ಬಿಡ್ತು ನನಗಂತೂ. ನನಗೆ ಅಂತಲ್ಲ, ಸುಮಾರು ಜನಕ್ಕೆ ಹುಡುಕ್ತಾ ಇದ್ರು ನಾವು ಯಾವ ಕಡೆ ಬಂದ್ವಿ, ಯಾವ ಕಡೆ ಇದೆ. ಅದು ಫಸ್ಟ್ ಟೈಮ್ ಹೋಗೋರಿಗೆ ಮಾತ್ರ ನಾನು ಹೇಳ್ತಿರೋದು. 2-3 ಸತಿ ಹೋಗೋರಿಗೆ ಅಭ್ಯಾಸ ಆಗಿರುತ್ತೆ ಎಲ್ಲಿ ಬಿಟ್ವಿ ಮತ್ತು ಎಲ್ಲಿ ಬಂದು ಹಾಕೋಬೇಕು ಸ್ಲಿಪ್ಪರ್ ಅಂತ. ಧರ್ಮದರ್ಶನಕ್ಕೆ ಹೋಗೋರೆ ಆಯಿತು ಅಥವಾ 300 ಕೊಟ್ಟು ಹೋಗೋರೆ ಆಯಿತು. ಲೇಟ್ ಆದರೆ ನಮಗಾಗಲ್ಲ ಅನ್ನೋದು. ವಾಶ್ರೂಮ್ಗಳು ಸಹ ಹೊರಗಡೆ ತುಂಬ ಚೆನ್ನಾಗಿದೆ, ನೀಟಾಗಿದೆ. ಎಲ್ಲ ಹೊರಗಡೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಹೋಗ್ತಾ ಬಂದಿವೆ ನೀರುಗಳು ಸಹ ಇಟ್ಟಿದ್ದಾರೆ, ನೀರು ಕುಡಿಯೋರಿಗೆ. ನಾನು ನೋಡಿದ ಮಟ್ಟಿಗೆ ಅಲ್ಲಿ 2-3 ಕಡೆ ಕೌಂಟ್ರ್ಗಳಿತ್ತು, ಸಪ್ರೇಟ್ 300 ಒಂದೇ ಕಡೆ ಇರಲಿಲ್ಲ, ಬೇರೆ ಕಡೆ ಕೌಂಟ್ರ್ಗಳಿತ್ತು. ಯಾಕಂದರೆ ಜನಕ್ಕೆ ಒಂದೇ ಕಡೆ ಅಂತಂದರೆ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಬೇರೆ ಕಡೆ ಮಾಡಿದ್ರು ಕೌಂಟ್ರ್ಗಳು, ಈಸಿಯಾಗಿ ಜನಕ್ಕೆ ಕಾಣಲಿ ಅಂತ ಹೇಳ್ಬಿಟ್ಟು. ಹಾಗೆ ಸಂಗೀತ ಕಚೇರಿ ನಡೀತಾ ಇತ್ತು ಫ್ರೆಂಡ್ಸ್. ನೋಡ್ಕೊಂಡು ನಿಂತ್ಕೊಳ್ಳೋ ಅಷ್ಟೊತ್ತು ಟೈಮ್ ಇರಲಿಲ್ಲ, ಯಾರು ನೋಡ್ಕೊಂಡು ನಿಂತ್ಕೊಂಡಿರಲಿಲ್ಲ. ಯಾಕೆ ಅಂದರೆ ದೇವಿ ದರ್ಶನ ಮಾಡೋದೇ ಒಂದು ದೊಡ್ಡದು ಅಲ್ವಾ, ಆ ಎಕ್ಸ್ಪೆಕ್ಟೇಷನಲ್ಲೇ ಹೋಗಿರ್ತೀವಿ. ಸೊ ಆಲ್ಮೋಸ್ಟ್ 8 ಗಂಟೆ 8 ನಿಮಿಷ ಆಯಿತು ಫ್ರೆಂಡ್ಸ್ ನನಗೆ ಪಾಸ್ ಸಿಗೋ ಅಷ್ಟೊತ್ತಿಗೆ. 300 ರುಪೀಸ್ ಅಲ್ಲಿ ಕ್ಯಾಶ್ ಆದರೂ ಇರುತ್ತೆ ಅಥವಾ ಆನ್ಲೈನಲ್ಲಾದರೂ ಬುಕ್ ಮಾಡ್ಕೋಬೋದಂತೆ. ನನಗೆ ಗೊತ್ತಿರಲಿಲ್ಲ ಆನ್ಲೈನ್ ಅಂತ. ಬಟ್ ಏನು ಡಿಫ್ರೆನ್ಸ್ ಆಗೋಲ್ಲ, ಅಲ್ಲೊಂದು ರಶ್ ಇರಲಿಲ್ಲ. ನಾವು ಅವಾಗ ಇಮಿಡಿಯೇಟ್ ಹೋಗಿ 300 ರುಪೀಸ್ ಕ್ಯಾಶ್ ಕೊಟ್ಟು ನಾನು ಅಲ್ಲೇ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡೆ. ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ತುಂಬ ಕೌಂಟ್ರ್ಗಳಿದೆ, 1-2 ಕೌಂಟ್ರ್ಗಳಿಲ್ಲ, ಸುಮಾರು ಕೌಂಟ್ರ್ಗಳು ಇರೋದ್ರಿಂದ ಯಾರೂ ಜನ ಅಲ್ಲೇ ನಿಂತ್ಕೊತಿರಲಿಲ್ಲ. ಇಮಿಡಿಯೇಟ್ ತೊಗೊಂಡು ಮೂವ್ ಆಗ್ತಾಯಿದ್ರು. ಕಟ್ ಮಾಡಿ 3/4 ಭಾಗ ಅವ್ರು ತೊಗೊಂಡು ನಾವು ಸ್ವಲ್ಪ 1/4 ಭಾಗ ನಮಗೆ ಕೊಡ್ತಾರೆ ಇದನ್ನು. ಬೆಳಗ್ಗೆನೇ ಫ್ರೆಂಡ್ಸ್ ಕೃಷ್ಣ ಬೈರೇಗೌಡರು ಸಹ ಬಂದಿದ್ದರು. ಕೆಲವು ಭಕ್ತಾದಿಗಳನ್ನ ಮಾತಾಡಿಸ್ತಾ ಇದ್ರು. ಸೊ ನೋಡಿ ಫ್ರೆಂಡ್ಸ್, ಇದೆಲ್ಲ 300 ರುಪೀಸ್ ಕೌಂಟ್ರ್ ಇದೆ. ಮೂವ್ ಆಗ್ತಾ ಇದೆ, ತುಂಬ ಏನು ರಶ್ ಇಲ್ಲ. ಬಟ್ ನನಗೆ ಗೊತ್ತಿಲ್ಲ, ನಾನು ಹೋಗಿದ್ದ ಟೈಮಿಂಗ್ಸಲ್ಲಿ ಆ ಥರ ಆರಾಮಿತ್ತೇನೋ. ಆಮೇಲೆ ನೀವೇನು ಮೇಡಮ್ ರಶ್ ಇತ್ತು ಅಂತ, ರಶ್ ಇಲ್ಲ ಅಂತ ಹೇಳ್ಬಿಟ್ರಿ, ಆಮೇಲೆ ರಶ್ ಇದೆ ಅಂತ ಹೇಳ್ಬೇಡ್ರಿ ನನಗೆ. ಬಿಕಾಸ್ ಫ್ರೈಡೇ ವೀಕೆಂಡ್ ಎಲ್ಲ ಸ್ವಲ್ಪ ರಶ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ನಾನು ಬುಧವಾರ ಹೋಗಿದ್ರಿಂದ ಸ್ವಲ್ಪ ಕಡಿಮೆ ರಶ್ ಇತ್ತು ಅನಿಸುತ್ತೆ, ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗಿದ್ದು. ಆಮೇಲೆ ಮೇಂಟೆನೆನ್ಸ್ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾಯಿದ್ರು. ನಾನು ಹೋದ ವರ್ಷ ಹೋಗಿಲ್ವಲ್ಲ, ನನಗೆ ಗೊತ್ತಿಲ್ಲ. ಅಲ್ಲಲ್ಲೇ ತುಂಬ ಮೂವ್ ಆಗೋ ಥರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಎಷ್ಟೊತ್ತು ಗೊತ್ತಾ ಫ್ರೆಂಡ್ಸ್, ನೀವು ನಂಬಲ್ಲ, ಜಸ್ಟ್ ಒಂದು 15 to 20 ಮಿನಿಟ್ಸ್ ಅಷ್ಟೇ ನಾವು ಕ್ಯೂನಲ್ಲಿ ನಿಂತಿದ್ದು. ಅಷ್ಟೊತ್ತಿಗೆ ನಮಗೆ ದರ್ಶನ ಸಿಕ್ಕೇ ಬಿಡ್ತು. ಬಟ್ ಏನೊಂದು ಬೇಜಾರಪ್ಪ ಅಂತಂದರೆ ನಮಗೆ ಒಂದು 10 ಸೆಕೆಂಡೂ ಸಹ ದೇವ್ರನ್ನ ನೋಡೋಕ್ಕೆ ಬಿಡಲ್ಲ, ಅಲ್ಲಿ ತಳ್ತಾ ಇರ್ತಾರೆ ಹಿಡ್ಕೊಂಡು. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರದ್ದು ಮಿಸ್ಟೇಕ್ ಅಲ್ಲ. ಯಾಕೆಂದರೆ ಇನ್ನೂ ತುಂಬ ಜನಗಳು ಬರ್ತಾ ಇರ್ತಾರಲ್ವ, ಎಲ್ಲರಿಗೂ ದರ್ಶನ ಸಿಗಬೇಕು ಅನ್ನೋ ಕಾರಣಕ್ಕೆ ತಳ್ತಾ ಇರ್ತಾರೆ ಅವರು. ಬಟ್ ನಮಗೆ ಮೊದಲನೇ ಸತಿ ನಾವು ಅಷ್ಟೊಂದು ದೇವರು ಇದರಿಂದ ಹೋಗಿರ್ತೀವಲ್ವ ಎಕ್ಸ್ಪೆಕ್ಟೇಷನಿಂದ, ಇನ್ನೂ ನೋಡಬೇಕು ಅನ್ನೋ ಕಾತರ ಇದ್ದೇ ಇರುತ್ತೆ.
ಜೊತೆಗೆ ದೇವ್ರದ್ದು ಸುಮಾರು ಜನ ಎಲ್ಲ ವೀಡಿಯೋ ತೊಗೊಳ್ತಾನೆ ಇದ್ದರು. ಕೆಲವರಿಗೆ ಬಿಡ್ತಾ ಇರಲಿಲ್ಲ, ಇನ್ನೂ ಜನ ಸ್ಟ್ರಕ್ ಆಗಿಬಿಡ್ತಾರೆ ಅಂತ ಮುಂದಕ್ಕೆ ಮೂವ್ ಮಾಡಿಸ್ತಾಯಿದ್ರು. ನನಗೆ ದೇವ್ರನ್ನ ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಸರಿ ಅಟ್ಲೀಸ್ಟ್ ನಾನಾದರೂ ಕೈ ಮುಗಿಯೋಣ ಅಂತ ನೆಮ್ಮದಿಯಿಂದ ಕೈ ಮುಗಿದೆ. ನನಗೆ ಚೆನ್ನಾಗಿ ದರ್ಶನ ಆಯಿತು ಪುಣ್ಯಕ್ಕೆ. ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ, ತುಂಬ ಪಾಸಿಟಿವ್ ವೈಬ್ಸು. ಬಟ್ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಹಾಸನಾಂಬೆಗೆ ನಾನು ಹೋಗ್ತೀನಿ, ದರ್ಶನ ಆಗುತ್ತೆ ನನಗೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಹಾಸನಾಂಬೆಗೆ ದರ್ಶನಕ್ಕೆ ಹೋಗ್ತೀನಿ ಅಂತ. ಸಡನ್ನಾಗಿ ಏನೋ ಗೊತ್ತಿಲ್ಲ ಅನ್ನಿಸ್ತು, ಹೊರಟೆ. ಸ್ವಲ್ಪ ಜನ ಫ್ರೆಂಡ್ಸಿಗೆ ಕರೆದೆ, ಬಟ್ ಅವ್ರು ಯಾರಿಗೂ ಟೈಮ್ ಸೆಟ್ ಆಗಲ್ಲ. ಯಾಕಂದರೆ ಎಲ್ಲರಿಗೂ ಮಕ್ಳುಗಳು ಸ್ಕೂಲ್ಗಳಿರುತ್ತೆ. ಆಮೇಲೆ ಆ ಜನದೊಳಗೆ ಮಕ್ಕಳು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಆಲ್ಮೋಸ್ಟ್ 8:45 ಅಷ್ಟೊತ್ತಿಗೆ ನನ್ನ ದರ್ಶನ ಒಳಗಡೆ ಮುಗಿಸ್ಕೊಂಡು ಆಚೆ ಬಂದಿದ್ದೇ ಆಯಿತು. ಆಚೆನೂ ಸಹ ಪೊಲೀಸು ಬಿಡ್ತಾನೆ ಇರಲಿಲ್ಲ ನಿಂತ್ಕೊಳ್ಳೋಕ್ಕೆ. ಯಾಕಂದರೆ ಸ್ಟ್ರಕ್ ಆಗಿಬಿಟ್ರೆ ಬರೋ ಜನಗಳೆಲ್ಲ ಇನ್ನೂ ಫುಲ್ ರಶ್ ಆಗಿಬಿಡುತ್ತೆ ಅಂತ ತುಂಬ ಮೂವ್ ಮಾಡಿಸ್ತಾನೆ ಇದ್ರು ಎಲ್ಲರಿಗೂ. ಆದರೂ ಫೋಟೋಗಳು ತೊಗೊಳ್ಳೋರು ಇರ್ತಾರಲ್ವ, ನೆನಪಿಗೋಸ್ಕರ ಫೋಟೋಗಳು ತೊಗೊಳ್ತಾರೆ ಇದ್ದರು. ಒಂದೇನು ಬೇಜಾರಪ್ಪ ಅಂದರೆ ಏನೋ ಗೊತ್ತಿಲ್ಲ, ಈ ದೇವ್ರದ್ದು ಸ್ಪೆಷಲ್ ಏನೋ ಗೊತ್ತಿಲ್ಲ ನನಗೆ. ಅಲ್ಲೆಲ್ಲೂ ಒಂದು ಕುಂಕುಮ ಇಟ್ಟಿರಲ್ಲ ನಮಗೆ ಇಟ್ಕೊಳ್ಳೋಕ್ಕೆ, ಹೆಣ್ಮಕ್ಳಿಗೆ ಒಂದು ಕುಂಕುಮನೂ ಇರಲ್ಲ. ಅಲ್ಲೆಲ್ಲೂ ಒಂದು ದೇವ್ರದ್ದು ಪ್ರಸಾದ ಅಂತ ಒಂದು ಹೂವಿರಲ್ಲ. ನಮಗೇನು ನಾವು ಲಡ್ಡು ಅಂತ ಒಂದು ಪ್ರಸಾದ ಸಿಗುತ್ತೆ ಅದಷ್ಟೇ ನಮಗೆ ಫೈನಲಿ ಆಗಿರುತ್ತೆ ಮನೆಗೆ ತೊಗೊಂಡು ಬರೋಕ್ಕೆ, ಮನೆಯವರಿಗೋಸ್ಕರ. ಈ ಬೇರೆ ದೇವಸ್ಥಾನಗಳ ಥರ ದೀಪ ಆಚೆಗಡೆ ಉರಿತಾ ಇರೋದು, ಅದಕ್ಕೆ ನಮಸ್ಕಾರ ಆ ಥರ ಏನಿಲ್ಲ ಫ್ರೆಂಡ್ಸ್. ಫುಲ್ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಕೈ ಮುಗಿದು ಬರ್ತಾ ಇರೋದು ಅಷ್ಟೇ. ನಮಗೇನಪ್ಪ ಅಂದರೆ ಹೆಣ್ಮಕ್ಳಿಗೆ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅದೊಂದು ಕುಂಕುಮ ಇಟ್ಕೊಂಡ್ರೆ ಅದೊಂದು ಸಮಾಧಾನ, ಅದೊಂದು ಬೇಜಾರು. ಎಲ್ಲೂ ಅಲ್ಲಿ ಇಟ್ಟಿಲ್ಲ ಅನ್ನೋದೊಂದು ಬೇಜಾರಾಯಿತು. ಬಟ್ ಗೊತ್ತಿಲ್ಲ, ಎಲ್ಲಾದರೂ ಇತ್ತೇನೋ ನನಗೆ ಸಿಗಲಿಲ್ಲ. ನಾನು ಅರ್ಜೆಂಟಲ್ಲಿ ಒಬ್ಬಳೇ ಬಂದಿದ್ನಲ್ವ, ಸೊ ಬೇಗ ಹೋಗ್ಬಿಡೋಣ ಅಂತ ನಾನು ಹೊರಟೆ. ಇನ್ನೊಂದು ಫ್ರೆಂಡ್ಸು ಕೆಲವರೆಲ್ಲ ನೈಟ್ ದರ್ಶನ ಇಲ್ಲ ಅಂತ ಹೇಳ್ತಾಯಿದ್ರು. ಆ ಥರ ಏನಿಲ್ಲ ಫ್ರೆಂಡ್ಸ್, ಎಲ್ಲ ಟೈಮಲ್ಲೂ ದರ್ಶನ ಇರುತ್ತೆ. ಯಾವಾಗಲೂ ಒಂದು ಹಾಫ್ ಆನ್ ಅವರ್ ಮಾತ್ರ ಕ್ಲೋಸ್ ಮಾಡ್ತಾರಂತ ಅಷ್ಟೇ. ರಾತ್ರಿನೂ ಇರುತ್ತೆ, ಡೇ ಟೈಮಲ್ಲಿ ಎಲ್ಲ ಟೈಮಲ್ಲೂ ದರ್ಶನ ಇರುತ್ತೆ. ಬಟ್ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿರುತ್ತಂತೆ ನೋಡೋದಕ್ಕೆ. ಒಳಗಡೆನೂ ಅಷ್ಟೇ ತುಂಬ ಎಲ್ಲ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಎಲ್ಲ. ಬಟ್ ಅದೇ ನೋಡೋದಕ್ಕೆ ನಿಂತ್ಕೊಳ್ಳೋಕ್ಕೆ ಬಿಡಲ್ಲ ಅವರು, ಪೊಲೀಸ್ನವರೆಲ್ಲ ಕಳಿಸ್ತಾನೆ ಇರ್ತಾರೆ, ಮೂವ್ ಮಾಡ್ತಾನೆ ಇರ್ತಾರೆ. ಒಂದೇನಪ್ಪ ಅಂದರೆ ಮೊದಲ ಸತಿ ಹೋದವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗೇ ಆಗುತ್ತೆ. ಯಾವ ಕಡೆಯಿಂದ ಹೋಗಿ ಯಾವ ಕಡೆಯಿಂದ ಬಂದ್ವಿ ಅನ್ನೋದೇ ಗೊತ್ತಾಗಲ್ಲ. ಎಂಟ್ರೆನ್ಸ್ ಯಾವುದು, ಎಕ್ಸಿಟ್ ಯಾವುದು ಅನ್ನೋದೇ ಕನ್ಫ್ಯೂಷನ್ಸ್ ಆಗೋಗ್ಬಿಡುತ್ತೆ. ಬಟ್ ನಮಗೇನಾದರೂ ಡೌಟ್ಸ್ ಇದ್ದರೆ ಆ ಥರ ಅಲ್ಲಿ ಪೊಲೀಸ್ನವ್ರುಗಳೆಲ್ಲ ಕೇಳಿದ್ರೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಆ್ಯಕ್ಚುಲಿ ಎಲ್ಲಿ ಯಾವ ಕಡೆ ಎಕ್ಸಿಟು, ಎಲ್ಲಿ ಕೌಂಟ್ರುಗಳು, ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅದನ್ನು ಸಹ ದರ್ಶನ ಮಾಡಿಕೊಂಡು, ಬಟ್ ಫ್ರೆಂಡ್ಸ್ ಚಿಕ್ಕ ಮಕ್ಕಳು ಬಟ್ ವಯಸ್ಸಾಗಿರೋರಿಗೂ ಸ್ವಲ್ಪ ತುಂಬ ಕಷ್ಟ. ಮಕ್ಕಳು ಅಳ್ತಾ ಇರ್ತಾರೆ. ಒಂದು ಸ್ವಲ್ಪ ನೋಡ್ಕೊಂಡು, ತುಂಬ ಚಿಕ್ಕ ಮಕ್ಳಿಗೆ ಕರ್ಕೊಂಡು ಹೋಗೋಕೆ ಹೋಗ್ಬೇಡಿ. ಏನಪ್ಪ ಹಿಂಗೆ ಹೇಳ್ತಾರೆ ಅಂದ್ಕೋಬೇಡಿ. ನೋಡಿದ್ನಲ್ಲ ಅಲ್ಲಿ ಮಕ್ಕಳು ಅಳೋದನ್ನ, ಅಷ್ಟು ಬೇಜಾರಾಗುತ್ತೆ. ಅವ್ರಿಗೆ ಸೀಟ್ಗಳು ಸಿಗಲ್ಲ, ಬಿಟ್ಕೊಡೋದು ಇಲ್ಲ ಕೆಲವರು. ಬಿಟ್ಟು ನೋಡಿ ಹಂಗೆ ಸುಮ್ಮನೆ ಇರ್ತಾರೆ ಬಸ್ಗಳಲ್ಲಿ. ಫೈನಲಿ ಎಲ್ಲ ದರ್ಶನ ಮತ್ತು ಒಳಗಡೆ ತಿಮ್ಮಪ್ಪಂದೆಲ್ಲ ದರ್ಶನ, ಜೊತೆಗೆ ಗಣೇಶನ್ನೆಲ್ಲ ಕೂರಿಸಿದ್ದಾರೆ. ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹೂಗಳಲ್ಲಿ. ಅದೆಲ್ಲ ನೋಡ್ಕೊಂಡು ಆಚೆ ಬಂದ ತಕ್ಷಣ ನಮಗೆ ಲಡ್ಡು ಪ್ರಸಾದ ರೆಡಿ ಇರುತ್ತೆ. 300 ರೂಪೀಸ್ ಕೊಟ್ಟಿರೋರಿಗೆ, ಜೊತೆಗೆ ಅದೇ ಥರ 1000 ರೂಪೀಸ್ ಬಂದಿರೋರಿಗೆಲ್ಲ ಸಪ್ರೇಟ್ ಅಲ್ಲೂ ಸಹ ನಮಗೇನೇ ಕನ್ಫ್ಯೂಷನ್ಸ್ ಇರಲ್ಲ, ಬರ್ದಿರ್ತಾರಲ್ಲಿ. ಆ ಕೌಂಟ್ರುಗಳಿಗೆ ನಾವು ಹೋಗಿ ಅಲ್ಲಿ ನಾವು ಕಲೆಕ್ಟ್ ಮಾಡ್ಕೋಬೋದು ಪ್ರಸಾದ. ಫೈನಲಿ ನನಗೂ ಒಂದು ಲಡ್ಡು ಪ್ರಸಾದ ಸಿಕ್ತು ರೀ. ಲಡ್ಡು ಪ್ರಸಾದ ತೊಗೊಂಡು ಹಾಗೆ ಮುಂದೆ ಬಂದರೆ ತಿನ್ನೋದಕ್ಕೆ ಸ್ವಲ್ಪ ಪ್ರಸಾದ ಸಿಗುತ್ತೆ. ಅದು ಪೊಂಗಲ್ ಆಗಿರ್ಬೋದು, ಆಮೇಲೆ ಟೊಮೊಟೊ ಬಾತ್ ಥರ ಇನ್ನೂ ಏನೇನೋ ಕೊಡ್ತಾ ಇರ್ತಾರೆ. ಅಲ್ಲಿ ಸ್ವಲ್ಪ ಟೋಕನ್ ಕೊಡ್ತಾ ಇರ್ತಾರೆ. ಹಂಗೆ ಟೋಕನ್ ತೊಗೊಂಡು ನಾವು ಕ್ಯೂನಲ್ಲಿ ನಿಂತ್ಕೋಬೇಕಾಗುತ್ತೆ. ತುಂಬ ಬಿಸಿ ಪೊಂಗಲು ತುಂಬ ಚೆನ್ನಾಗಿತ್ತು ಪ್ರಸಾದ. ನಾವು ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಲೆ ಹೋಗಿದ್ದರಿಂದ ಪ್ರಸಾದ ಎಷ್ಟೊತ್ತಿಗೆ ಸಿಗುತ್ತಪ್ಪ ಅಂತ ಕಾಯ್ತಾ ಇದ್ವಿ. ಸಿಗುತ್ತಾ ಇಲ್ವೋ ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ಫೈನಲಿ ನಮಗೆ ಪ್ರಸಾದ ಸಿಕ್ತು. ಜೊತೆಗೆ ಬಿಸಿ ತಿನ್ನೋಕ್ಕಾಗ್ತಿಲ್ಲ, ಅಲ್ಲಿ ಎಲ್ಲ ನಿಂತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ಹಂಗೆ ಮುಂದಕ್ಕೆ ಹೋಗಿ ಅಂತ ಪೊಲೀಸ್ನವ್ರು ತುಂಬ ಇದು ಮಾಡ್ತಾ ಇರ್ತಾರೆ. ಸೊ ನಾನು ಹಂಗಂಗೆ ಪರದಾಡ್ಕೊಂಡು ಬಿಸಿ ತಿನ್ಕೊಂಡು, ಪೊಂಗಲ್ ಅಂದರೆ ಗೊತ್ತಲ್ಲ ನಿಮಗೆ, ಆಲ್ಮೋಸ್ಟ್ ಬಿಸಿನೇ ಇರುತ್ತೆ. ಎಷ್ಟೊತ್ತಾದರೂ ತಣ್ಣಗೆ ಆಗಲ್ಲ. ಹೆಂಗೋ ಹಂಗೆ ಖಾಲಿ ಮಾಡಿಬಿಟ್ಟು ಬಿಸಿದು, ಜೊತೆಗೆ ಒಂದು ಅಲ್ಲಿ ಇದು ಗಣಪತಿ ದೇವಸ್ಥಾನ ಇದೆ, ಅಲ್ಲೇ ದೇವಸ್ಥಾನದ ಹಿಂದುಗಡೆ ಎಲ್ಲ. ಆದರೂ ಅಲ್ಲಲ್ಲೇ ನಿಂತ್ಕೊಂಡು ಮತ್ತು ಎಲ್ಲಿ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಜನಗಳು ಅಲ್ಲೇ ತಿಂದ್ಕೊಂಡು ಎಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಮುಂದಕ್ಕೆ ಮೂವ್ ಆಗ್ತಾಯಿದ್ರು. ಪ್ರಸನ್ನ ಗಣಪತಿ ಜೊತೆಗೆ ಹಸುಗಳೆಲ್ಲ ಇಟ್ಟಿರ್ತಾರೆ. ಹಸುಗಳಿಗೂ ಸಹ ನಾನು ನಮಸ್ಕಾರ ಮಾಡಿಕೊಂಡು, ಅಲ್ಲೇ ಪ್ರಸನ್ನ ಗಣಪತಿ ಇತ್ತು, ಅದಕ್ಕೂ ಸಹ ಹೋಗ್ಬಿಟ್ಟೆ ನಾನು.
ಹಾಗೆ ಗಣಪತಿ ದರ್ಶನ ಮುಗಿಸ್ಕೊಂಡು ಫ್ರೆಂಡ್ಸ್ ಪ್ರಸಾದನೂ ತಿಂದ್ಕೊಂಡು ಬಂದರೆ ಆಚೆ ಜಾತ್ರೆ ನೋಡೋಕೆ 2 ಕಣ್ಣು ಸಾಲದು ಫ್ರೆಂಡ್ಸ್. ನಿಂತ್ಕೊಂಡ್ರೆ ಏನು ಸ್ಟ್ರಕ್ ಆಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ಕಡೆನೂ ನೋಡೋಕೆ ಹೋಗಲಿಲ್ಲ, ಸುಮ್ಮನೆ ಬರ್ತಾ ಇದ್ದೆ. ಫೈನಲಿ ಯಾವ ಕಡೆ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ದಲೆ ಜನಗಳು ಹೆಂಗೋ ಹೋಗ್ತಾರೋ ಅದೇ ಥರ ನಾವು ಅವ್ರ ಹಿಂದೆನೇ ಬಂದುಬಿಟ್ಟೆ. ಸೊ ಅಷ್ಟೊತ್ತಿಗೆ ಫುಲ್ ಟ್ರಾಫಿಕ್ ಫುಲ್ ರಶ್ ಆಗಿಬಿಟ್ಟಿತ್ತು. ಆಚೆ ಕಡೆ ಎಲ್ಲ ಯಾರೋ VIP ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟ್ರಕ್ ಆಗ್ತಾಯಿತ್ತು, ಗಾಡಿಗಳೆಲ್ಲ ನಿಲ್ಲಿಸ್ತಾಯಿದ್ರು, ಸ್ಟಾಪ್ ಮಾಡ್ತಾಯಿದ್ರು. ಸೊ ಅಂತೂ ಇಂತೂ ನಾನು ರಶ್ ಆಗೋ ಅಷ್ಟೊತ್ತಿಗೆ ಆಚೆ ಬಂದುಬಿಟ್ಟೆ ನಾನು. ಜೊತೆಗೆ ಎಲ್ಲಿ ಸ್ಲಿಪ್ಪರ್ ಬಿಟ್ಟು ಹೋಗಿದ್ದೆ ಅಂತ ಅದು ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು. ಜೊತೆಗೆ ಹೆಂಗೋ ನೋಡಿಕೊಂಡು ಸ್ಲಿಪ್ಪರ್ ಹಾಕ್ಕೊಂಡು ಬಂದಿದ್ದಾಯಿತು. ಬಸ್ಸಿಗೆ ವೆಯ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಒಬ್ಬರಿಗೆ 20 ರೂಪೀಸ್ ಅಂತೆ. ಸೊ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು, ಬರ್ಬೇಕಾದ್ರೆ ನೋಡ್ಬಿಟ್ನಲ್ಲ. ಸೊ ಅದಕ್ಕೆ ಇವಾಗ ವೆಯ್ಟ್ ಮಾಡೋಕ್ಕೆ ಹೋಗಿಲ್ಲ, ಅದು ಲೇಟ್ ಆಗಿಬಿಡುತ್ತೆ ಅಂತ. ಸೊ ಫೈನಲಿ ಶೇರ್ ಆಟೋ ಫ್ರೆಂಡ್ಸ್, ಶೇರ್ ಆಟೋದಲ್ಲಿ ದೇವಸ್ಥಾನದಿಂದ ಬಸ್ಸಿಗೆ ವೆಯ್ಟ್ ಮಾಡ್ಬೋದಿತ್ತು, ಬಟ್ ಲೇಟ್ ಆಗುತ್ತೆ, ರಶ್ ಬೇರೆ ನೋಡಿದ್ನಲ್ಲ ಬರ್ಬೇಕಾದ್ರೆ, ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ. 20 ರೂಪೀಸ್ ಕೊಟ್ಟು ಫೈನಲಿ ಹಾಸನ ಬಸ್ ಸ್ಟಾಪಿಗೆ ಬಂದೆ. ಬಂದ ತಕ್ಷಣ ಬಸ್ಸು ರೆಡಿ ಇತ್ತು ಫ್ರೆಂಡ್ಸ್. ಸೀಟ್ ಇದೆಯಾ ಇಲ್ವೋ ಏನೂ ನೋಡೋಕೆ ಹೋಗಲಿಲ್ಲ. ಫೈನಲಿ ಹತ್ಕೊಂಡೆ, ಒಂದೇ ಒಂದು ಸೀಟ್ ಸಿಕ್ತು ನನಗೆ. ಎಕ್ಸ್ಪ್ರೆಸ್ ಗಾಡಿನೇ ಸಿಕ್ಕಿದ್ರಿಂದ ನನಗೆ ಆಲ್ಮೋಸ್ಟ್ 1.5-2 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದೆ ಫ್ರೆಂಡ್ಸ್. ಇನ್ನೂ ಬೇಗ ಬರ್ಬೋದಿತ್ತು, ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್ಕು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನಂದು ಹಾಸನಾಂಬೆ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಸನಾಂಬೆ ದರ್ಶನ ನೀವು ಆದರೆ ಟ್ರೈ ಮಾಡಿ, ದರ್ಶನ ಮಾಡೋದಕ್ಕೆ ತುಂಬ ಒಂದು ಸಮಾಧಾನ ಇರುತ್ತೆ, ಖುಷಿ ಆಯಿತು ನನಗಂತೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.